ಅವರು ಪಾಕಿಸ್ತಾನ ಧ್ವಜ ಹಾರಿಸಿದವರಿಗೆ ಕೇಸ್ ಹಾಕುವುದಿಲ್ಲ, ಮಸೂದಿದಿಂದ ಕಲ್ಲು ಒಗೆದವ್ರಿಗೆ ಕೇಸ್ ಹಾಕುವುದಿಲ್ಲ, ಪ್ಯಾಲೇಸ್ ಅಂತ ಧ್ವಜ ಹಾರಿಸಿದವ್ರಿಗೆ ಕೇಸ್ ಹಾಕುವುದಿಲ್ಲ. ಅದಕ್ಕೆ ಈ ಸರ್ಕಾರ 100ಕ್ಕೆ 100 ಮುಸ್ಲಿಮರ ಪರವಾಗಿರುವ ಸರ್ಕಾರ. ಇಲ್ಲಿಯ ಸರ್ಕಾರ ಟಿಪ್ಪು ಸುಲ್ತಾನ್ ಮಾದರಿಯ ಸರ್ಕಾರ ಇದೆ. ಅದನ್ನು ಕಿತ್ತೊಗಿಲಿಕ್ಕೆ ನಾವು ಗಣೇಶನ ಈ ಹಬ್ಬದಲ್ಲಿ ಹಿಂದೂಗಳನ್ನ ಜಾಗೃತಿ ಮಾಡೋ ಕೆಲಸವನ್ನ ಈ ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದೇ ಹೇಳಿದ್ದೀನಿ ನೋಡಿ, ಕೆಲವೊಂದು ಜಿಲ್ಲೆಯಲ್ಲಿ ಡಿಜೆ ಪರ್ಮಿಷನ್ ಕೊಟ್ಟಿದ್ದಾರೆ, ಈದ್ ಮೇಲಾದ ಕೊಟ್ಟಿದ್ದಾರೆ, ಆದರೆ ಹಿಂದೂಗಳ ಗಣಪತಿ ಕೊಡ್ತಾ ಇಲ್ಲ. ಇದು ಸರ್ಕಾರದ ದುರ್ಮುಖ ನೀತಿ. ಮತ್ತು ಈದ್ ಮೇಲಾದಕ್ಕೆ ನೀವು ಪರ್ಮಿಷನ್ ಕೊಟ್ಟಿದಂದರೆ ಅದು ಗಣೇಶ ಹಬ್ಬಕ್ಕೂ ಕೊಡಬೇಕು. ಇಂಥ ಒಂದು ಸರ್ಕಾರ ಇದಕ್ಕೆ ಮುಂದಿನ ದಿವಸಗಳಲ್ಲಿ ನಮ್ಮ ಹಿಂದೂಗಳು ಸರಿಯಾಗಿ ಬುದ್ಧಿ ಕಲಿಸ್ತಾರೆ. 71ನೇದು ಈಗ ನೋಡೋಣ, 72 ಆಗ್ತಿತ್ತು. ಅವರು ಪಾಕಿಸ್ತಾನ ಧ್ವಜ ಹಾರಿಸಿದವ್ರಿಗೆ ಕೇಸ್ ಹಾಕುವುದಿಲ್ಲ, ಮಸೂದಿದಿಂದ ಕಲ್ಲು ಒಗೆದವ್ರಿಗೆ ಕೇಸ್ ಹಾಕುವುದಿಲ್ಲ, ಪ್ಯಾಲೇಸ್ ಅಂತ ಧ್ವಜ ಹಾರಿಸಿದವ್ರಿಗೆ ಕೇಸ್ ಹಾಕುವುದಿಲ್ಲ. ಅದಕ್ಕೆ ಈ ಸರ್ಕಾರ 100ಕ್ಕೆ 100 ಮುಸ್ಲಿಮರ ಪರವಾಗಿರುವ ಸರ್ಕಾರ. ಇಲ್ಲಿಯ ಸರ್ಕಾರ ಟಿಪ್ಪು ಸುಲ್ತಾನ್ ಮಾದರಿಯ ಸರ್ಕಾರ ಇದೆ. ಅದನ್ನು ಕಿತ್ತೊಗಿಲಿಕ್ಕೆ ನಾವು ಗಣೇಶನ ಈ ಹಬ್ಬದಲ್ಲಿ ಹಿಂದೂಗಳನ್ನ ಜಾಗೃತಿ ಮಾಡೋ ಕೆಲಸವನ್ನ ಈ ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದೇ ಹೇಳಿದ್ದೀನಿ ನೋಡಿ, ಕೆಲವೊಂದು ಜಿಲ್ಲೆಯಲ್ಲಿ ಡಿಜೆ ಪರ್ಮಿಷನ್ ಕೊಟ್ಟಿದ್ದಾರೆ, ಈದ್ ಮೇಲಾದ ಕೊಟ್ಟಿದ್ದಾರೆ, ಆದರೆ ಹಿಂದೂಗಳ ಗಣಪತಿ ಕೊಡ್ತಾ ಇಲ್ಲ. ಇದು ಸರ್ಕಾರದ ದುರ್ಮುಖ ನೀತಿ. ಮತ್ತು ಈದ್ ಮೇಲಾದಕ್ಕೆ ನೀವು ಪರ್ಮಿಷನ್ ಕೊಟ್ಟಿದಂದರೆ ಅದು ಗಣೇಶ ಹಬ್ಬಕ್ಕೂ ಕೊಡಬೇಕು. ಇಂಥ ಒಂದು ಸರ್ಕಾರ ಇದಕ್ಕೆ ಮುಂದಿನ ದಿವಸಗಳಲ್ಲಿ ನಮ್ಮ ಹಿಂದೂಗಳು ಸರಿಯಾಗಿ ಬುದ್ಧಿ ಕಲಿಸ್ತಾರೆ. 71ನೇದು ಈಗ ನೋಡೋಣ, 72 ಆಗ್ತಿತ್ತು. ಅವರು ಪಾಕಿಸ್ತಾನ ಧ್ವಜ ಹಾರಿಸಿದವ್ರಿಗೆ ಕೇಸ್ ಹಾಕುವುದಿಲ್ಲ, ಮಸೂದಿದಿಂದ ಕಲ್ಲು ಒಗೆದವ್ರಿಗೆ ಕೇಸ್ ಹಾಕುವುದಿಲ್ಲ, ಪ್ಯಾಲೇಸ್ ಅಂತ ಧ್ವಜ ಹಾರಿಸಿದವ್ರಿಗೆ ಕೇಸ್ ಹಾಕುವುದಿಲ್ಲ. ಅದಕ್ಕೆ ಈ ಸರ್ಕಾರ 100ಕ್ಕೆ 100 ಮುಸ್ಲಿಮರ ಪರವಾಗಿರುವ ಸರ್ಕಾರ. ಇಲ್ಲಿಯ ಸರ್ಕಾರ ಟಿಪ್ಪು ಸುಲ್ತಾನ್ ಮಾದರಿಯ ಸರ್ಕಾರ ಇದೆ. ಅದನ್ನು ಕಿತ್ತೊಗಿಲಿಕ್ಕೆ ನಾವು ಗಣೇಶನ ಈ ಹಬ್ಬದಲ್ಲಿ ಹಿಂದೂಗಳನ್ನ ಜಾಗೃತಿ ಮಾಡೋ ಕೆಲಸವನ್ನ ಈ ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದೇ ಹೇಳಿದ್ದೀನಿ ನೋಡಿ, ಕೆಲವೊಂದು ಜಿಲ್ಲೆಯಲ್ಲಿ ಡಿಜೆ ಪರ್ಮಿಷನ್ ಕೊಟ್ಟಿದ್ದಾರೆ, ಈದ್ ಮೇಲಾದ ಕೊಟ್ಟಿದ್ದಾರೆ, ಆದರೆ ಹಿಂದೂಗಳ ಗಣಪತಿ ಕೊಡ್ತಾ ಇಲ್ಲ. ಇದು ಸರ್ಕಾರದ ದುರ್ಮುಖ ನೀತಿ. ಮತ್ತು ಈದ್ ಮೇಲಾದಕ್ಕೆ ನೀವು ಪರ್ಮಿಷನ್ ಕೊಟ್ಟಿದಂದರೆ ಅದು ಗಣೇಶ ಹಬ್ಬಕ್ಕೂ ಕೊಡಬೇಕು. ಇಂಥ ಒಂದು ಸರ್ಕಾರ ಇದಕ್ಕೆ ಮುಂದಿನ ದಿವಸಗಳಲ್ಲಿ ನಮ್ಮ ಹಿಂದೂಗಳು ಸರಿಯಾಗಿ ಬುದ್ಧಿ ಕಲಿಸ್ತಾರೆ. 71ನೇದು ಈಗ ನೋಡೋಣ, 72 ಆಗ್ತಿತ್ತು. ಅವರು ಪಾಕಿಸ್ತಾನ ಧ್ವಜ ಹಾರಿಸಿದವ್ರಿಗೆ ಕೇಸ್ ಹಾಕುವುದಿಲ್ಲ, ಮಸೂದಿದಿಂದ ಕಲ್ಲು ಒಗೆದವ್ರಿಗೆ ಕೇಸ್ ಹಾಕುವುದಿಲ್ಲ, ಪ್ಯಾಲೇಸ್ ಅಂತ ಧ್ವಜ ಹಾರಿಸಿದವ್ರಿಗೆ ಕೇಸ್ ಹಾಕುವುದಿಲ್ಲ. ಅದಕ್ಕೆ ಈ ಸರ್ಕಾರ 100ಕ್ಕೆ 100 ಮುಸ್ಲಿಮರ ಪರವಾಗಿರುವ ಸರ್ಕಾರ. ಇಲ್ಲಿಯ ಸರ್ಕಾರ ಟಿಪ್ಪು ಸುಲ್ತಾನ್ ಮಾದರಿಯ ಸರ್ಕಾರ ಇದೆ. ಅದನ್ನು ಕಿತ್ತೊಗಿಲಿಕ್ಕೆ ನಾವು ಗಣೇಶನ ಈ ಹಬ್ಬದಲ್ಲಿ ಹಿಂದೂಗಳನ್ನ ಜಾಗೃತಿ ಮಾಡೋ ಕೆಲಸವನ್ನ ಈ ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದೇ ಹೇಳಿದ್ದೀನಿ ನೋಡಿ, ಕೆಲವೊಂದು ಜಿಲ್ಲೆಯಲ್ಲಿ ಡಿಜೆ ಪರ್ಮಿಷನ್ ಕೊಟ್ಟಿದ್ದಾರೆ, ಈದ್ ಮೇಲಾದ ಕೊಟ್ಟಿದ್ದಾರೆ, ಆದರೆ ಹಿಂದೂಗಳ ಗಣಪತಿ ಕೊಡ್ತಾ ಇಲ್ಲ. ಇದು ಸರ್ಕಾರದ ದುರ್ಮುಖ ನೀತಿ. ಮತ್ತು ಈದ್ ಮೇಲಾದಕ್ಕೆ ನೀವು ಪರ್ಮಿಷನ್ ಕೊಟ್ಟಿದಂದರೆ ಅದು ಗಣೇಶ ಹಬ್ಬಕ್ಕೂ ಕೊಡಬೇಕು. ಇಂಥ ಒಂದು ಸರ್ಕಾರ ಇದಕ್ಕೆ ಮುಂದಿನ ದಿವಸಗಳಲ್ಲಿ ನಮ್ಮ ಹಿಂದೂಗಳು ಸರಿಯಾಗಿ ಬುದ್ಧಿ ಕಲಿಸ್ತಾರೆ. 71ನೇದು ಈಗ ನೋಡೋಣ, 72 ಆಗ್ತಿತ್ತು. ಅವರು ಪಾಕಿಸ್ತಾನ ಧ್ವಜ ಹಾರಿಸಿದವ್ರಿಗೆ ಕೇಸ್ ಹಾಕುವುದಿಲ್ಲ, ಮಸೂದಿದಿಂದ ಕಲ್ಲು ಒಗೆದವ್ರಿಗೆ ಕೇಸ್ ಹಾಕುವುದಿಲ್ಲ, ಪ್ಯಾಲೇಸ್ ಅಂತ ಧ್ವಜ ಹಾರಿಸಿದವ್ರಿಗೆ ಕೇಸ್ ಹಾಕುವುದಿಲ್ಲ. ಅದಕ್ಕೆ ಈ ಸರ್ಕಾರ 100ಕ್ಕೆ 100 ಮುಸ್ಲಿಮರ ಪರವಾಗಿರುವ ಸರ್ಕಾರ. ಇಲ್ಲಿಯ ಸರ್ಕಾರ ಟಿಪ್ಪು ಸುಲ್ತಾನ್ ಮಾದರಿಯ ಸರ್ಕಾರ ಇದೆ. ಅದನ್ನು ಕಿತ್ತೊಗಿಲಿಕ್ಕೆ ನಾವು ಗಣೇಶನ ಈ ಹಬ್ಬದಲ್ಲಿ ಹಿಂದೂಗಳನ್ನ ಜಾಗೃತಿ ಮಾಡೋ ಕೆಲಸವನ್ನ ಈ ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದೇ ಹೇಳಿದ್ದೀನಿ ನೋಡಿ, ಕೆಲವೊಂದು ಜಿಲ್ಲೆಯಲ್ಲಿ ಡಿಜೆ ಪರ್ಮಿಷನ್ ಕೊಟ್ಟಿದ್ದಾರೆ, ಈದ್ ಮೇಲಾದ ಕೊಟ್ಟಿದ್ದಾರೆ, ಆದರೆ ಹಿಂದೂಗಳ ಗಣಪತಿ ಕೊಡ್ತಾ ಇಲ್ಲ. ಇದು ಸರ್ಕಾರದ ದುರ್ಮುಖ ನೀತಿ. ಮತ್ತು ಈದ್ ಮೇಲಾದಕ್ಕೆ ನೀವು ಪರ್ಮಿಷನ್ ಕೊಟ್ಟಿದಂದರೆ ಅದು ಗಣೇಶ ಹಬ್ಬಕ್ಕೂ ಕೊಡಬೇಕು. ಇಂಥ ಒಂದು ಸರ್ಕಾರ ಇದಕ್ಕೆ ಮುಂದಿನ ದಿವಸಗಳಲ್ಲಿ ನಮ್ಮ ಹಿಂದೂಗಳು ಸರಿಯಾಗಿ ಬುದ್ಧಿ ಕಲಿಸ್ತಾರೆ. 71ನೇದು ಈಗ ನೋಡೋಣ, 72 ಆಗ್ತಿತ್ತು. ಅವರು
ಅವರು ಪಾಕಿಸ್ತಾನ ಧ್ವಜ ಹಾರಿಸಿದವ್ರಿಗೆ ಕೇಸ್ ಹಾಕುವುದಿಲ್ಲ, ಮಸೂದಿದಿಂದ ಕಲ್ಲು ಒಗೆದವ್ರಿಗೆ ಕೇಸ್ ಹಾಕುವುದಿಲ್ಲ, ಪ್ಯಾಲೇಸ್ ಅಂತ ಧ್ವಜ ಹಾರಿಸಿದವ್ರಿಗೆ ಕೇಸ್ ಹಾಕುವುದಿಲ್ಲ. ಅದಕ್ಕೆ ಈ ಸರ್ಕಾರ 100ಕ್ಕೆ 100 ಮುಸ್ಲಿಮರ ಪರವಾಗಿರುವ ಸರ್ಕಾರ. ಇಲ್ಲಿಯ ಸರ್ಕಾರ ಟಿಪ್ಪು ಸುಲ್ತಾನ್ ಮಾದರಿಯ ಸರ್ಕಾರ ಇದೆ. ಅದನ್ನು ಕಿತ್ತೊಗಿಲಿಕ್ಕೆ ನಾವು ಗಣೇಶನ ಈ ಹಬ್ಬದಲ್ಲಿ ಹಿಂದೂಗಳನ್ನ ಜಾಗೃತಿ ಮಾಡೋ ಕೆಲಸವನ್ನು ಈ ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದೇ ಹೇಳಿದ್ದೀನಿ ನೋಡಿ, ಕೆಲವೊಂದು ಜಿಲ್ಲೆಯಲ್ಲಿ DJ ಪರ್ಮಿಷನ್ ಕೊಟ್ಟಿದ್ದಾರೆ, ಈದ್ ಮೇಲಾದ ಕೊಟ್ಟಿದ್ದಾರೆ, ಆದರೆ ಹಿಂದೂಗಳ ಗಣಪತಿ ಕೊಡ್ತಾ ಇಲ್ಲ. ಇದು ಸರ್ಕಾರದ ದುರ್ಮುಖ ನೀತಿ. ಮತ್ತು ಈದ್ ಮೇಲಾದಕ್ಕೆ ನೀವು ಪರ್ಮಿಷನ್ ಕೊಟ್ಟಿದಂದರೆ ಅದು ಗಣೇಶ ಹಬ್ಬಕ್ಕೂ ಕೊಡಬೇಕು. ಇಂಥ ಒಂದು ಸರ್ಕಾರ ಇದಕ್ಕೆ ಮುಂದಿನ ದಿವಸಗಳಲ್ಲಿ ನಮ್ಮ ಹಿಂದೂಗಳು ಸರಿಯಾಗಿ ಬುದ್ಧಿ ಕಲಿಸ್ತಾರೆ. 71ನೇದು ಈಗ ನೋಡೋಣ, 72 ಆಗ್ತಿತ್ತು. ಅವರು ಪಾಕಿಸ್ತಾನ ಧ್ವಜ ಹಾರಿಸಿದವ್ರಿಗೆ ಕೇಸ್ ಹಾಕುವುದಿಲ್ಲ, ಮಸೂದಿದಿಂದ ಕಲ್ಲು ಒಗೆದವ್ರಿಗೆ ಕೇಸ್ ಹಾಕುವುದಿಲ್ಲ, ಪ್ಯಾಲೇಸ್ ಅಂತ ಧ್ವಜ ಹಾರಿಸಿದವ್ರಿಗೆ ಕೇಸ್ ಹಾಕುವುದಿಲ್ಲ. ಅದಕ್ಕೆ ಈ ಸರ್ಕಾರ 100ಕ್ಕೆ 100 ಮುಸ್ಲಿಮರ ಪರವಾಗಿರುವ ಸರ್ಕಾರ. ಇಲ್ಲಿಯ ಸರ್ಕಾರ ಟಿಪ್ಪು ಸುಲ್ತಾನ್ ಮಾದರಿಯ ಸರ್ಕಾರ ಇದೆ. ಅದನ್ನು ಕಿತ್ತೊಗಿಲಿಕ್ಕೆ ನಾವು ಗಣೇಶನ ಈ ಹಬ್ಬದಲ್ಲಿ ಹಿಂದೂಗಳನ್ನ ಜಾಗೃತಿ ಮಾಡೋ ಕೆಲಸವನ್ನು ಈ ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದೇ ಹೇಳಿದ್ದೀನಿ ನೋಡಿ, ಕೆಲವೊಂದು ಜಿಲ್ಲೆಯಲ್ಲಿ DJ ಪರ್ಮಿಷನ್ ಕೊಟ್ಟಿದ್ದಾರೆ, ಈದ್ ಮೇಲಾದ ಕೊಟ್ಟಿದ್ದಾರೆ, ಆದರೆ ಹಿಂದೂಗಳ ಗಣಪತಿ ಕೊಡ್ತಾ ಇಲ್ಲ. ಇದು ಸರ್ಕಾರದ ದುರ್ಮುಖ ನೀತಿ. ಮತ್ತು ಈದ್ ಮೇಲಾದಕ್ಕೆ ನೀವು ಪರ್ಮಿಷನ್ ಕೊಟ್ಟಿದಂದರೆ ಅದು ಗಣೇಶ ಹಬ್ಬಕ್ಕೂ ಕೊಡಬೇಕು. ಇಂಥ ಒಂದು ಸರ್ಕಾರ ಇದಕ್ಕೆ ಮುಂದಿನ ದಿವಸಗಳಲ್ಲಿ ನಮ್ಮ ಹಿಂದೂಗಳು ಸರಿಯಾಗಿ ಬುದ್ಧಿ ಕಲಿಸ್ತಾರೆ. 71ನೇದು ಈಗ ನೋಡೋಣ, 72 ಆಗ್ತಿತ್ತು. ಅವರು ಪಾಕಿಸ್ತಾನ ಧ್ವಜ ಹಾರಿಸಿದವ್ರಿಗೆ ಕೇಸ್ ಹಾಕುವುದಿಲ್ಲ, ಮಸೂದಿದಿಂದ ಕಲ್ಲು ಒಗೆದವ್ರಿಗೆ ಕೇಸ್ ಹಾಕುವುದಿಲ್ಲ, ಪ್ಯಾಲೇಸ್ ಅಂತ ಧ್ವಜ ಹಾರಿಸಿದವ್ರಿಗೆ ಕೇಸ್ ಹಾಕುವುದಿಲ್ಲ. ಅದಕ್ಕೆ ಈ ಸರ್ಕಾರ 100ಕ್ಕೆ 100 ಮುಸ್ಲಿಮರ ಪರವಾಗಿರುವ ಸರ್ಕಾರ. ಇಲ್ಲಿಯ ಸರ್ಕಾರ ಟಿಪ್ಪು ಸುಲ್ತಾನ್ ಮಾದರಿಯ ಸರ್ಕಾರ ಇದೆ. ಅದನ್ನು ಕಿತ್ತೊಗಿಲಿಕ್ಕೆ ನಾವು ಗಣೇಶನ ಈ ಹಬ್ಬದಲ್ಲಿ ಹಿಂದೂಗಳನ್ನ ಜಾಗೃತಿ ಮಾಡೋ ಕೆಲಸವನ್ನು ಈ ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದೇ ಹೇಳಿದ್ದೀನಿ ನೋಡಿ, ಕೆಲವೊಂದು ಜಿಲ್ಲೆಯಲ್ಲಿ DJ ಪರ್ಮಿಷನ್ ಕೊಟ್ಟಿದ್ದಾರೆ, ಈದ್ ಮೇಲಾದ ಕೊಟ್ಟಿದ್ದಾರೆ, ಆದರೆ ಹಿಂದೂಗಳ ಗಣಪತಿ ಕೊಡ್ತಾ ಇಲ್ಲ. ಇದು ಸರ್ಕಾರದ ದುರ್ಮುಖ ನೀತಿ. ಮತ್ತು ಈದ್ ಮೇಲಾದಕ್ಕೆ ನೀವು ಪರ್ಮಿಷನ್ ಕೊಟ್ಟಿದಂದರೆ ಅದು ಗಣೇಶ ಹಬ್ಬಕ್ಕೂ ಕೊಡಬೇಕು. ಇಂಥ ಒಂದು ಸರ್ಕಾರ ಇದಕ್ಕೆ ಮುಂದಿನ ದಿವಸಗಳಲ್ಲಿ ನಮ್ಮ ಹಿಂದೂಗಳು ಸರಿಯಾಗಿ ಬುದ್ಧಿ ಕಲಿಸ್ತಾರೆ. 71ನೇದು ಈಗ ನೋಡೋಣ, 72 ಆಗ್ತಿತ್ತು.